ದ್ವಿತೀಯ ಪಿಯುಸಿ ಕನ್ನಡ ವಿದ್ಯಾರ್ಥಿಗಳಿಗೆ ನೇರ ಪಾಠಕ್ಕೆ ಸ್ವಾಗತ. ಹೋದ ತರಗತಿಯಲ್ಲಿ ಭಾಷಾಭ್ಯಾಸವನ್ನು ಕುರಿತು ಗುಣವಾಚಕ ಮತ್ತು ವಿಭಕ್ತಿ ಪ್ರತ್ಯಯನ ಕುರಿತು ನಾವು ಅವಲೋಕನವನ್ನು ಮಾಡಿದ್ದೆವು. ಇಂದು ಕ್ರಿಯಾಪದಗಳ ಕುರಿತು ಧಾತು ಮತ್ತು ಕಾಲಸೂಚಕ ನಿಷೇಧಾರ್ಥಗಳನ್ನು ಕುರಿತು ನಾವು ಅವಲೋಕನ ಚರ್ಚೆ ಮಾಡಬೇಕಾಗಿದೆ. ಇಲ್ಲಿ ಕ್ರಿಯಾಪದ ಅಂದರೆ ಒಂದು ಪದ ಸಂಪೂರ್ಣ ಕ್ರಿಯೆಯನ್ನು ಸೂಚಿಸತಕ್ಕಂಥ ಪದಗಳಿಗೆ ಕ್ರಿಯಾಪದ ಎನ್ನುತ್ತೇವೆ. ಕ್ರಿಯಾಪದ ಕ್ರಿಯೆಯನ್ನು ಸೂಚಿಸತಕ್ಕಂಥ ಪದಗಳಿಗೆ ನಾವು ಕ್ರಿಯಾಪದ ಎನ್ನುತ್ತೇವೆ. ಉದಾಹರಣೆ, ಈಗಿಲ್ಲಿ ಒಂದು ನೋಡುತ್ತಾನೆ, ನೋಡು ಕ್ರಿಯಾಪದ ಅಲ್ಲ, ನೋಡು ಕ್ರಿಯಾಪದ ಧಾತು. ಒಂದು ಕ್ರಿಯಾಪದದ ಮೂಲ ರೂಪಕ್ಕೆ ಪ್ರತ್ಯಯಗಳನ್ನು ಸೇರಿದ್ದಾಗ ಅದು ಕ್ರಿಯಾಪದವಾಗುತ್ತದೆ ಅಂತ. ಇಲ್ಲಿ ನೋಡುತ್ತಾನೆ, ಹೋಗುತ್ತಾನೆ, ಮಾಡುತ್ತಾನೆ, ಆಡುತ್ತಾನೆ ಇತ್ಯಾದಿ ಪದಗಳಿವೆಲ್ಲ, ಇತ್ಯಾದಿ ಪದಗಳಿಗೆ ನಾವು ಕ್ರಿಯಾಪದ ಅನ್ನುತ್ತೇವೆ ಅಂತ. ನಿಮ್ಮ ಪರೀಕ್ಷೆಯಲ್ಲಿ ಏನು ಕೇಳ್ತಾನ ಅಂತಂದ್ರೆ, ಈ ಕ್ರಿಯಾಪದ ಮೂಲ ರೂಪ ಬರೆಯಿರಿ ಅಂತ. ಕ್ರಿಯಾಪದದ ಮೂಲ ರೂಪ ಬರೆಯಿರಿ ಅಂತ. ಇಲ್ಲಿ ಕ್ರಿಯಾಪದದ ಮೂಲ ರೂಪ ಬರೆಯಿರಿ ಅಂತ. ಉದಾಹರಣವಾಗಿ ಇಲ್ಲಿ ಆ ಕ್ರಿಯಾಪದದ ಮೂಲ ರೂಪವೇ ಧಾತು ಅಂತ. ಇಲ್ಲಿ ಕ್ರಿಯಾಪದ ಅಂದರೆ ಏನು? ಕ್ರಿಯೆಯನ್ನು ಸೂಚಿಸತಕ್ಕಂಥ ಪದಗಳಿಗೆ ನಾವು ಕ್ರಿಯಾಪದ ಅನ್ನುತ್ತೇವೆ ಅಂತ. ಈಗ ಇನ್ನು ಮುಂದುವರೆದು ಆ ಕ್ರಿಯಾಪದದಲ್ಲಿ ಬರ್ತಕ್ಕಂಥ ಧಾತುವನ್ನು ಗುರುತಿಸಿ ಅಂತ. ಧಾತುವನ್ನು ಗುರುತಿಸಿ ಯಾವುದಾದರೂ ಎರಡು ಪದಗಳನ್ನು ಕೊಡ್ತಾನ, ಆ ಪದಗಳಿಗೆ ಇದ್ದಿರ್ತಕ್ಕಂಥ ಧಾತು ಅಂತ. ನಮ್ಮ ಭಾಷಾ ವ್ಯವಹಾರದಲ್ಲಿ ನಾವು ಅಸಂಖ್ಯಾತ ಕ್ರಿಯಾಪದಗಳನ್ನು ನಾವು ಬಳಕೆ ಮಾಡ್ತೀವಿ. ಆ ಕ್ರಿಯಾಪದದ ಮೂಲ ರೂಪಕ್ಕೆ ನಾವೇನಂತೂ ಧಾತು ಅಂತ ಕರೀತೀವಿ. ಹಾಗಾದರೆ ಇಲ್ಲಿ ಕೆಲವೊಂದು ನಿಮ್ಮ ಪ್ರಯೋಗ ಪುಸ್ತಕವಾಗಿರ್ತಕ್ಕಂಥ ಪಲ್ಲವ ಅಂತಕ್ಕಂಥ ಆ ಪುಸ್ತಕದಲ್ಲಿ ಕೆಳಗಿನ ಕ್ರಿಯಾಪದಗಳ ಧಾತುವನ್ನು ಗುರುತಿಸಿ ಅಂತ ಹೇಳಿದ್ದಾನೆ. ಅದಕ್ಕಾಗಿ ನಾವು ಒಂದೊಂದು ಆ ಧಾತುಗಳನ್ನು ನೋಡೋಣ. ಇಲ್ಲಿ ಮೊದಲನೇದು ಓದಿದ್ದನು, ತಿಂದನು, ಬಂದವು, ಅವು, ಮತ್ತು ಹಾಡುಗಳು, ತೋರಿಸು, ಕೂಡಿಸು, ಕುಡಿಸು. ಈ ಪದಗಳ ಧಾತು ಗುರುತಿಸಿ ಅಂತ. ಧಾತು ಅಂದ್ರೆ ಏನಲ್ಲ, ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಧಾತು ಅಂತ ಕರಿತೇವೆ. ಇಲ್ಲಿ ಓದಿದ್ದನು, ಹಾಗಾಗಿ ಇದರ ಧಾತು ಯಾವುದು? ಓದು ಅಂತ. ಇದು ತಿಂದನು, ಇದರ ಧಾತು ಯಾವುದು? ತಿಂದ. ಇದು ಬಂದನು, ಬಂದ. ಹಾಡುಗಳು, ಹಾಡು. ತೋರಿಸು, ತೋರು. ಇಲ್ಲಿ ಕುಡಿಸು, ಕುಡಿ. ಇಲ್ಲಿ ನೋಡಿ, ಓದು, ತಿಂದ, ಬಂದ, ಹಾಡು, ತೋರು, ಇದು ಕುಡಿ. ಈ ಕ್ರಿಯಾಪದ ಮೂಲ ರೂಪ. ಈ ಕ್ರಿಯಾಪದ ಮೂಲ ರೂಪವನ್ನು ಕುರಿತು ನಾವು ಅದನ್ನು ಪುರುಷವಾಚಕವಾಗಿ ಮಾಡ್ಬೋದು, ಸ್ತ್ರೀವಾಚಕ ಮಾಡ್ಬೋದು, ಭವಿಷ್ಯತ್ ಕಾಲ ಮಾಡ್ಬೋದು, ವರ್ತಮಾನ ಕಾಲ ಮಾಡ್ಬೋದು, ಮತ್ತು ಭೂತಕಾಲ ಕೂಡ ಮಾಡ್ಬೋದು ಅಂತ. ಆಯಾ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತ್ಯಯಗಳನ್ನು ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಕೆಲವೊಂದು ಆ ಪ್ರತ್ಯಯಗಳನ್ನು ನಾವು ಸೇರಿಸತಕ್ಕಂತೆ ಅದನ್ನು ಆ ಪದ ಬದಲಾವಣೆ ಆಗ್ತದೆ. ಅದಕ್ಕಾಗಿ ಇಲ್ಲಿ ಓದಿದ್ದನು. ಈ ಓದಿದ್ದನು ಅಂತಕ್ಕಂಥ ಮೂಲ ರೂಪ ಯಾವುದು? ಓದು ಅಂತ. ಈ ಓದುವಂತಕ್ಕಂಥ ಈ ಧಾತುವನ್ನು ನಾವು ಇಟ್ಕೊಂಡು ಓದುತ್ತಾನೆ, ಓದು
ಓದುವವಳು, ಓದುವುದಿಲ್ಲ, ಓದುವರು ಇತ್ಯಾದಿ ಆ ನಾವು ಕಾಲಕ್ಕೆ ತಕ್ಕಂತೆ ನಾವು ಆ ಪ್ರತ್ಯಯಗಳನ್ನು ಸೇರಿದ್ದಾಗ ಆ ಪದಗಳನ್ನು ಆಗ್ತಾವೆ. ಇಲ್ಲಿ ಧಾತು ಅಂದ್ರೆ ಮತ್ತೇನಲ್ಲ ವಿದ್ಯಾರ್ಥಿಗಳೇ, ಕ್ರಿಯಾಪದದ ಮೂಲ ರೂಪ, ಅದಕ್ಕೆ ನಾವು ಧಾತು ಅಂತೇವೆ. ಇನ್ನೂ ಕೆಲವೊಂದು ಇದು ಇದೆ, ಅದನ್ನು ನಾವು ನೋಡೋಣ. ಇಲ್ಲಿ ಬರೀ ಒಳು, ಕಲಿಯುವಳು, ಒಳು, ಹೋದರು, ಹೋದರು, ಕೇಳಿದ್ದರು, ಕೇಳಿದ್ದರು, ಮಾಡಿದ್ದಾಗ, ಮಾಡಿದ್ದಾಗ, ಮತ್ತ ಕಟ್ಟಿಸು, ಕಟ್ಟಿಸು, ಮತ್ತ ನೋಡಿದ್ದಾಗ, ನೋಡಿದ್ದಾಗ, ಹೇಳಿದ್ದಾಗ, 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 ಮಾಡಿದ್ದಾಗ, ಇಲ್ಲಿ ಈ ಬರೆಯುವಳು, ಕಲಿಯುವಳು, ಹೋದರು, ಕೇಳಿದ್ದರು, ಹೋದಾಗ, ಕಟ್ಟಿಸು, ನೋಡಿದ್ದಾಗ, ಹೇಳಿದ್ದಾಗ ಇವೆಲ್ಲ ಕ್ರಿಯಾಪದಗಳು. ಈ ಕ್ರಿಯಾಪದದಲ್ಲಿ ಒಂದು ಮೂಲ ರೂಪ ಇದೆ. ಆ ಮೂಲ ರೂಪ ನಾವು ಏನಂತೇವೆ? ಧಾತು ಅಂತೇವೆ. ಸರ್ವಸಾಮಾನ್ಯವಾಗಿ ಪ್ರತಿಯೊಂದು ವಸ್ತುವಿನ ನಿರ್ಮಾಣಕ್ಕೆ ಒಂದು ಬಿಂದು ಇರ್ತಲ್ಲ, ಆ ಬಿಂದುವನ್ನು ನಾವು ಧಾತು ಅಂತ ಕರಿತೀವಿ. ಧಾತು ಅಂತ ಕರಿತೀವಿ. ಅದು ರಸಾಯನಶಾಸ್ತ್ರದಲ್ಲಿ ಕೂಡ ಬರ್ತದೆ. ಆದ್ರೆ ಆ ರಸಾಯನಶಾಸ್ತ್ರದಲ್ಲಿ ಅಲ್ಲಿ ಲೋಹ ಮತ್ತು ಅಲೋಹಗಳು ಕೂಡ ವರ್ಗಾವಣೆ ಆಗ್ತವೆ. ಅದು ಆ ವಿಚಾರ ಇಲ್ಲಿ ವಿಜ್ಞಾನ ವಿದ್ಯಾರ್ಥಿಗಳಿಗೆ ಆ ವಿಚಾರ ಬೇರೆ ಇರಲಿ. ಇಲ್ಲಿ ಅಂದ್ರೆ ಧಾತು ಅಂದ್ರೆ ಮತ್ತೇನು ಅಲ್ಲ, ನಮ್ಮ ಭಾಷಾ ವ್ಯವಹಾರದಲ್ಲಿ ಆ ಬಳಕೆಯಾಗಿರ್ತಕ್ಕಂಥ ಅದು ಪುರುಷವಾಚಕ ಕ್ರಿಯಾಪದನೆ ಇರಲಿ, ಸ್ತ್ರೀವಾಚಕ ಕ್ರಿಯಾಪದನೆ ಇರಲಿ, ಭೂತಕಾಲದ ಕ್ರಿಯಾಪದನೆ ಇರಲಿ, ವರ್ತಮಾನ ಕಾಲದ ಕ್ರಿಯಾಪದ ಇರಲಿ, ಮತ್ತು ಭವಿಷ್ಯತ್ ಕಾಲದ ಕ್ರಿಯಾಪದ ಇರಲಿ, ಅಥವಾ ನಿಷೇಧಾತ್ಮಕವೇ ಇರಲಿ, ಸಕಾರಾತ್ಮಕವಾಗಿರಲಿ, ಆ ಎಲ್ಲ ಕ್ರಿಯಾಪದಗಳಿಗೆ ಒಂದು ಮೂಲ ರೂಪ ಇರ್ತಲ್ಲ, ಆ ಮೂಲ ರೂಪವನ್ನು ಗುರುತಿಸತಕ್ಕಂಥ ಪದಗಳಿಗೆ ನಾವೇನಂತೀವಿ? ಧಾತು ಅಂತ ಕರಿತೀವಿ. ಧಾತು ಅಂದ್ರೆ ಮತ್ತೇನು ಅಲ್ಲ, ಕ್ರಿಯಾಪದ ಮೂಲ ರೂಪವೇ ಧಾತು. ಪರೀಕ್ಷೆಯಲ್ಲಿ 2 ಅಂಕಗಳಿಗೆ ಸಂಬಂಧಪಟ್ಟಂತೆ ಕೆಳಗಿನ ಈ 2 ಪದಗಳ ಕ್ರಿಯಾಪದ ಧಾತು ಗುರುತಿಸಿ ಅಂತ ಹೇಳ್ತಾನೆ. ಅದಕ್ಕಾಗಿ ನೀವು ಗೊಂದಲ ಮಾಡ್ಕೊಳ್ಳೋದೇ ಬೇಡ. ಈಗ ಉದಾಹರಣವಾಗಿ ಬರೆಯುವಳು ಅಂತ ತಿಳ್ಕೊಬೇಕು. ಬರೆಯುವಳು ಇದರ ಧಾತು ಯಾವುದು? ಬರೆ. ಕಲಿಯುವಳು ಇದರ ಮೂಲ ರೂಪ ಯಾವುದು? ಕಲಿ. ಇಲ್ಲಿ ನೋಡಿ, ಇಲ್ಲಿ ಕಲಿಯುವಳು ಇದರ ಮೂಲ ರೂಪ ಯಾವುದು? ಕಲಿ. ಈ ಕಲಿ ಅಂತಕ್ಕಂಥ ಕ್ರಿಯಾಪದದ ಮೂಲ ಧಾತುವನ್ನು ನಾವು ಇಟ್ಕೊಂಡು ಇಲ್ಲಿ ಪುರುಷವಾಚಕವೂ ಮಾಡ್ಬೋದು, ಸ್ತ್ರೀವಾಚಕವೂ ಮಾಡ್ಬೋದು, ಭೂತಕಾಲವೂ ಮಾಡ್ಬೋದು, ವರ್ತಮಾನ ಕಾಲ ಮಾಡ್ಬೋದು, ಭವಿಷ್ಯತ್ ಕಾಲ ಮಾಡ್ಬೋದು. ಕಲಿಯುತ್ತಿದ್ದಾನೆ, ಕಲಿಯುತ್ತಿದ್ದಾಳೆ, ಕಲಿಯುವರು, ಕಲಿಯದೇ ಇರುವವರು, ನೋಡಿ ಇದು ಕ್ರಿಯಾಪದ ಮೂಲ ರೂಪ ಧಾತು. ಈ ಧಾತುವಿಗೆ ಕಾಲಸೂಚಕ ಪ್ರತ್ಯಯಗಳು, ಲಿಂಗ ಪ್ರತ್ಯಯಗಳು ಅಥವಾ ಸಾಮೂಹಿಕವಾಗಿರ್ತಕ್ಕಂಥ ಕೆಲವೊಂದು ಪ್ರತ್ಯಯಗಳನ್ನು ನಾವು ಸೇರಿಸಿದಾಗ ಅದು ಕ್ರಿಯಾಪದ ಆಗ್ತದೆ. ಆ ಕ್ರಿಯಾಪದಕ್ಕೆ ಹತ್ತಿರತಕ್ಕಂಥ ಪ್ರತ್ಯಯ ನಾವು ತೆಗೆದಾಗ ಏನಾಗ್ತದೆ? ಧಾತು ಆಗ್ತದೆ. ನಮ್ಮ ಭೌತ ವಿಜ್ಞಾನದಲ್ಲಿ ಒಂದು ವಸ್ತುವಿನ ಮೂಲ ರೂಪಕ್ಕೆ ನಾವು ಧಾತು ಅಂತೇವೆ. ಅದೇ ರೀತಿ ನಮ್ಮ ಭಾಷೆ ವಿಜ್ಞಾನದಲ್ಲಿ ಧಾತು ಅಂದ್ರೆ ಮತ್ತೇನಲ್ಲ, ಕ್ರಿಯಾಪದ ಮೂಲ ರೂಪಕ್ಕೆ ನಾವು ಧಾತು ಅಂತೇವೆ. ಪ್ರಿಯ ವಿದ್ಯಾರ್ಥಿಗಳೇ ಗಮನಿಸಿ, ನಿಮ್ಮ ಭೌತ ವಿಜ್ಞಾನದಲ್ಲಿ ಒಂದು ವಸ್ತುವಿನ ಮೂಲ ರೂಪಕ್ಕೆ ಧಾತು ಅಂತ ಕರೀತೀವಿ. ಧಾತು ಅಂತ ಕರೀತೀವಿ. ಇಲ್ಲಿಯೂ ಕೂಡ ನಮ್ಮ ಭಾಷಾ ವಿಜ್ಞಾನದಲ್ಲಿ ಕ್ರಿಯಾಪದದ ಮೂಲ ರೂಪಕ್ಕೆ
ಹೋದ. ಇಲ್ಲಿ ಕೇಳಿದ ಗೊತ್ತಿಲ್ಲ, ಹಾಡನ್ನ ಕೇಳಿದ. ವಿದ್ಯಾರ್ಥಿ ಶಿಕ್ಷಕರು ಹೇಳಿದ ಪಾಠವನ್ನ ಕೇಳಿದ್ದಾರೆ. ಹಾಗಾದ್ರೆ ₹100 ಕೇಳು ಅಂತ ಕೇಳು ಮಾಡಿದ್ದಾಗ ಇದರ ₹100 ಮಾಡು, ಇಲ್ಲಿ ಕಟ್ಟಿಸು, ಅವೆಲ್ಲವನ್ನು ಕಟ್ಟಿಸು, ವ್ಯವಸ್ಥಿತವಾಗಿ ಕಟ್ಟಿಸು. ಅದರ ₹100 ಕಟ್ಟು. ಅಲ್ಲಿ ಬಿದ್ದಿರತಕ್ಕಂಥ ಚಲ್ಲಾಪಿಲ್ಲಿಯಾಗಿರ್ತಕ್ಕಂಥ ವಸ್ತುಗಳನ್ನು ಒಂದು ಕಡೆ ಕಲೆ ಹಾಕಿ ಚೆನ್ನಾಗಿ ಕಟ್ಟಿಸು. ಕಟ್ಟು ಕಟ್ಟು ಕಟ್ಟಿಸು. ಇಲ್ಲಿ ಕಟ್ಟು. ಇಲ್ಲಿ ನೋಡ್ರಿ, ನೋಡಿದ್ದಾಗ ನಾನು ಅದನ್ನು ನೋಡಿದ್ದಾಗ ನನಗೆ ಭಯ ಉಂಟಾಯಿತು. ಇಲ್ಲಿ ನಾನು ಅದನ್ನು ನೋಡಿದ್ದಾಗ ಅಂತಕ್ಕಂಥ ಈ ಪದ ಇದೆಯಲ್ಲ, ನೋಡಿದ್ದಾಗ. ಹಾಗಾದ್ರೆ ನೋಡಿದ್ದಾಗ ಅಂತಕ್ಕಂಥ ಪದದ ₹100 ನೋಡು ನೋಡು ನೋಡು. ಇನ್ನ ಇಲ್ಲಿ ಹೇಳಿದ್ದಾಗ ಆ ಪದದ ₹100 ಯಾವುದು? ₹100 ಯಾವುದು? ಹೇಳುವಂತ. ಈ ರೀತಿ ಕ್ರಿಯಾಪದ ನಾವು ಮೂಲ ರೂಪಕ್ಕೆ ನಾವೇನಂತೇವೆ ಧಾತು ಅಂತ ಕರಿತೇವೆ. ಇಲ್ಲಿವರೆಗೆ ನಾವು ಧಾತುವನ್ನು ಕುರಿತು ಅವಲೋಕನವನ್ನು ಮಾಡಿದ್ದೇವೆ. ಇನ್ನು ಮುಂದೆ ನಾವು ಕಾಲ ಸೂಚಕಗಳು ಅಂತ. ಕಾಲ ಸೂಚಕ ಅಂದ್ರೆ ಅವರು 3 ಕಾಲಗಳಿವೆ: ವರ್ತಮಾನ, ಭೂತ, ಭವಿಷ್ಯತ್ ಅಂತ. ಇವುಗಳನ್ನ ಕುರಿತು ಸ್ವಲ್ಪ ಒಂದೆರಡು ವಿವರಣೆಗಳನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಮೊದಲನೇ ವರ್ತಮಾನ ಕಾಲ, ಇನ್ನೊಂದು 3 ಭವಿಷ್ಯತ್. ಇಲ್ಲಿ ವರ್ತಮಾನ ಕಾಲ, ಭೂತಕಾಲ ಮತ್ತು ಭವಿಷ್ಯತ್ ಕಾಲ. ಇಲ್ಲಿ ಕೆಳಗಿನ ಪದಗಳ ಕಾಲ ಸೂಚಕ ಪರಿಗಣನೆ. ನಿಮ್ಮ ದ್ವಿತೀಯ PUCಯಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳ್ತಾರೆ, ಕೆಳಗಿನ ಪದಗಳ ಕಾಲ ಸೂಚಕ ಪರಿಗಣನೆ. ಕಾಲ ಸೂಚಕ ಪರಿಗಣನೆ 2 ಪದಗಳು ಕೊಡ್ತಾರೆ. 2 ಪದಗಳನ್ನ ಕೊಟ್ಟು ಆ ಪದಗಳನ್ನು ಭೂತಕಾಲವೋ, ಭವಿಷ್ಯತ್ ಕಾಲವೋ, ವರ್ತಮಾನ ಕಾಲವೋ ಅಂತ. ಇಲ್ಲಿ ವರ್ತಮಾನ ಕಾಲ ಅಂದ್ರೆ ಈಗ ನಡೆದಿರತಕ್ಕಂಥ ಕ್ರಿಯೆಯನ್ನ ಸೂಚಿಸತಕ್ಕಂಥ ಪದಗಳಿಗೆ ವರ್ತಮಾನ ಕಾಲ ಅಂತ. ಈಗ ನಡೆದಿರತಕ್ಕಂಥದ್ದು ಅಂತ. ಇಲ್ಲಿ ಭೂತಕಾಲ ಹಿಂದೆ ಆಗಿ ಹೋಗಿದ್ದನ್ನ ತಿಳಿಸಿಕೊಡತಕ್ಕಂಥ ಕಾಲವನ್ನ ನಾವು ಭೂತಕಾಲ ಅಂತೇವೆ. ಇನ್ನು ಭವಿಷ್ಯತ್ ಕಾಲ ಅಂದ್ರೆ ಮುಂದೆ ಆಗುವುದನ್ನ ಹೇಳುವುದನ್ನ ನಾವು ಭವಿಷ್ಯತ್ ಕಾಲ ಅಂತೇವೆ. ಈ ವರ್ತಮಾನ ಕಾಲ ಮತ್ತು ಭೂತಕಾಲ, ಭವಿಷ್ಯತ್ ಕಾಲಗಳ ಬಗ್ಗೆ ವಿವರಣೆ ನೀವು ಪ್ರೌಢಶಾಲೆಯಲ್ಲಿ ನೀವು ಕಲಿತಿದ್ದೀರಿ. ಆದರೂ ಕೂಡ ನಿಮ್ಮ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ, ನಿಮ್ಮ ಪರೀಕ್ಷೆಯಲ್ಲಿ ವರ್ತಮಾನ ಕಾಲ ಅಂದ್ರೆ ಏನು, ಭೂತಕಾಲ ಅಂದ್ರೆ ಏನು, ಭವಿಷ್ಯತ್ ಕಾಲ ಅಂದ್ರೆ ಏನು ಅದರ ಬಗ್ಗೆ ವ್ಯಾಖ್ಯಾನ ಕೊಡೋದಿಲ್ಲ. ಯಾವುದಾದ್ರೂ 2 ಪದಗಳು ಕೊಡ್ತಾನ, ಆ ಪದಗಳನ್ನ ಕೊಟ್ಟಾಗ ನಾವು ಭೂತನ, ಭವಿಷ್ಯತ್, ವರ್ತಮಾನ ಕಾಲ ಅಂತ ನಾವು ಅದನ್ನ ನೋಡ್ಬೇಕಾಗಿದೆ. ಅದಕ್ಕಾಗಿ ಇಲ್ಲಿ ನಿಮ್ಮ ಪ್ರಯೋಗ
ಪುಸ್ತಕವಾದ ಪಲ್ಲವದಲ್ಲಿ ನಿಮ್ಮ ಪಠ್ಯಾಧಾರಿತವಾಗಿರತಕ್ಕಂಥ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾನೆ. ಆ ಪದಗಳಲ್ಲಿ ಭೂತ, ಭವಿಷ್ಯತ್ತು ಮತ್ತು ವರ್ತಮಾನ ಕಾಲಗಳು ಯಾವುವು ಅನ್ನುವುದನ್ನು ಸ್ವಲ್ಪ ನಾವು ಚರ್ಚೆ ಮಾಡೋಣ. ಇಲ್ಲಿ ಹೋದ, ಬರುವರು, ಬರುವರು, ಕುಣಿಯುತ್ತಿತ್ತು, ಓದಿದ್ದರು, ಇನ್ನೊಂದು ಓಡಿದ್ದರು, ಇನ್ನೊಂದು ಬರುತ್ತಿದ್ದವು, ಕರೆಯುವರು, ನಗುವರು, ಇಲ್ಲಿ ಹೋದವು ಹಿಂಗ ಪದಾರ್ಥ. ಇದು ಭೂತನ, ಭವಿಷ್ಯತ್ತ, ವರ್ತಮಾನ ಕಾಲ ಯಾವುದು ಅಂತ. ಈಗ ಹೋದವು, ಇಲ್ಲಿ ಹೋದವು, ಹಕ್ಕಿಗಳು ಬಂದವು ಮತ್ತು ಹೋದವು. ಅಂದ್ರೆ ಇದು ಯಾವುದಪ್ಪ ಅನ್ನೋದ ಕಾಲ? ಇಲ್ಲಿ ಭೂತ ಕಾಲ ಇದೆ. ಭೂತ. ಬರುವರು, ವಿದ್ಯಾರ್ಥಿಗಳು ಶಾಲೆಗೆ ಬರುವರು, ಇದು ಭವಿಷ್ಯತ್ ಕಾಲ. ಅವರು ಕುಣಿಯುತ್ತಿತ್ತು, ನವಿಲು ಕುಣಿಯುತ್ತಿತ್ತು. ನೋಡಿ, ಇಲ್ಲಿ ಕುಣಿಯುತ್ತಿತ್ತು ಅಂತಕ್ಕಂಥ ಪದ. ಹಾಗಾದರೆ ಈ ಕುಣಿಯುತ್ತಿತ್ತು ಅಂತಕ್ಕಂಥ ಪದ ಇದು ಭೂತನ, ವರ್ತಮಾನ, ಭವಿಷ್ಯತ್ತು. ನವಿಲು ಕುಣಿಯುತ್ತಿತ್ತು ಅಂದ್ರೆ ಇದು ವರ್ತಮಾನ ಕಾಲ. ಮಾನಕ. ಓದಿದ್ದರು, ಅವರು ಓದಿದ್ದರು, ಇಲ್ಲಿ ನೋಡಿ, ಇಲ್ಲಿ ಓಡಿದ್ದರು ಭೂತ, ಓಡಿದ್ದರು ಭೂತ, ನೋಡಿದ್ದರು ನಾನು ಅವಳು ಮೈಸೂರು ಅರಮನೆಯನ್ನು ನೋಡಿದ್ದಳು, ಗಮನಿಸಿ, ಇದು ನೋಡಿದ್ದಳು ಭೂತಕಾಲ. ಬರುತ್ತಿದ್ದರು ವರ್ತಮಾನ ಕಾಲ, ಬರುತ್ತಿದ್ದರು ಕಾಲ. ಇನ್ನ ನಿಂತರು, ಅವರಲ್ಲೇ ನಿಂತಾರ. ಯಾರು ಮನೆ ಪಕ್ಷದ ನೆಂಟರು ಅಲ್ಲೇ ನಿಂತಾರ. ಅಂದ್ರೆ ಈಗ ಅಂದ್ರೆ ಯಾವುದು? ವರ್ತಮಾನ ಕಾಲ. ವರ್ತಮಾನ ಕಾಲ. ಇಲ್ಲ, ಕರೆಯುವರು
ಭವಿಷ್ಯತ್ ಕಾಲ. ನಗುವರು, ಅವರ ಮುಂದೆ ನಗುವರು, ಭವಿಷ್ಯತ್. ಹೀಗೆ ಇಲ್ಲಿ ಹೋದವು, ಬರುವರು, ಕುಣಿಯುತ್ತಿತ್ತು, ಓಡಿದ್ದರು, ಓದಿದ್ದರು, ನೋಡಿದ್ದರು, ಬರುತ್ತಿದ್ದರು, ನಿಂತರು, ಕರೆದರು, ನಗುವರು. ಈ ಕ್ರಿಯಾಪದಗಳನ್ನ ನಮಗನ್ನ ಕುಣಿಯುತ್ತಿತ್ತು, ಈ ಪದ ಕುಣಿಯುತ್ತಿತ್ತು. ಹಾಗಾದ್ರೆ ಈಗ ನವಿಲು ಅಲ್ಲಿ ಕುಣಿಯುತ್ತಿದೆ ಅಂತ. ಹಾಗಾದ್ರೆ ಅದು ಏನು ಕುಣಿಯುತ್ತಿತ್ತು? ವರ್ತಮಾನ ಕಾಲ ಅಂತ. ಓದಿದ್ದರು, ಹಿಂದೆ ವಿದ್ಯಾರ್ಥಿಗಳು ಇಲ್ಲಿ ಓದಿದ್ದರು, ಇವರು ಇಲ್ಲೇ ಹೋಗ್ಯಾರ, ಇವರು ಇಲ್ಲೇ ಹಿಂದೆ ಓದುತ್ತಿದ್ದರು. ಅಂದ್ರೆ ಭೂತ. ಇಲ್ಲಿ ಇದ್ದಿರ್ತಕ್ಕಂಥ ಈ ಪದಗಳನ್ನ ಭೂತಕಾಲದ ಕ್ರಿಯಾಪದಗಳಿದೆ, ವರ್ತಮಾನದ ಕಾಲದ ಕ್ರಿಯಾಪದಗಳಿದೆ, ಮತ್ತೆ ಭವಿಷ್ಯತ್ ಕಾಲದ ಕ್ರಿಯಾಪದಗಳಿದೆ ಅನ್ನೋದನ್ನು ಗುರುತಿಸಿ ನಾವು ಅಲ್ಲಿ ಕೊಟ್ಟಿರ್ತಕ್ಕಂಥ ಪದಗಳನ್ನು ಬರೆದಿದ್ದೇ ಆದರೆ 2 ಅಂಕಗಳು ನಮಗೆ ಸಿಗುತ್ತವೆ. ಇಲ್ಲಿ ವರ್ತಮಾನ, ಭೂತ, ಭವಿಷ್ಯತ್ ವಿದ್ಯಾರ್ಥಿಗಳಿಗೆ ಬಂದಟ್ಟಾಗಬೇಕು. ಇಲ್ಲಿ ಹೇಳ್ತಕ್ಕಂಥ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಆ ಪದಗಳು ಈಗ ನಡೀತಾ ಇದೆಯೋ ಅಥವಾ ಮುಂದೆ ನಡೆಯತಕ್ಕಂಥ ಕ್ರಿಯೆ ಸೂಚಿಸ್ತಿದೆಯೋ ಅಥವಾ ಹಿಂದೆ ಆಗಿರ್ತಕ್ಕಂಥ ಸೂಚನೆಯನ್ನು ಕೊಡ್ತಾ ಇದೆಯೋ ಅನ್ನೋದನ್ನ ನಮಗೆ ಮನದಟ್ಟು ಆದಾಗ ಅದನ್ನು ಗುರುತಿಸಿ ನಾವು ಆ ಕಾಲ ಸೂಚಕವನ್ನ ನಾವು ಬರೆಯಬಹುದು. ಇಲ್ಲಿ ಕ್ರಿಯಾಪದವಾಯಿತು, ಧಾತು ಆಯಿತು, ಮತ್ತು ಇನ್ನು ಮುಂದೆ ನಾವು ನಿಷೇಧಾರ್ಥಕ, ನಿಷೇಧ, ಇಲ್ಲಿ ನೋಡಿ ನಿಷೇಧ, ನಿಷೇಧ, ಈ ನಿಷೇಧ ಪದಗಳನ್ನು ನಾವು ನೋಡಬೇಕಾಗಿದೆ. ನಿಷೇಧ ನಿಷೇಧ ಇಲ್ಲಿ ನಿಷೇಧ ರೂಪ ನಮ್ಮಲ್ಲಿ ಛೇದ ಮತ್ತು ನಿಷೇಧ ಅಂತ. ಛೇದ ಅಂದ್ರೆ ಒಂದು ವಸ್ತುವನ್ನ ಭಾಗವನ್ನು ಮಾಡೋದು, ನಿಷೇಧ ಅಂದ್ರೆ ಅಲ್ಲಿ ಇಲ್ಲ ಅಂತ. ಇಲ್ಲಿ ಕೆಲವೊಂದು ಸರ್ಕಾರಿ ಕಚೇರಿಗಳಲ್ಲಿ ಇಲ್ಲಿ ಖಾಸಗಿ ವಾಹನಗಳು ನಿಷೇಧಿಸಲಾಗಿದೆ. ಅಂದ್ರ ಇಲ್ಲಿ ಕ್ರಿಯಾಪದದ ಪದಗಳಿರ್ತಾವ. ಆ ಕ್ರಿಯಾಪದಗಳ ಆ ಪದಗಳನ್ನ ಕ್ರಿಯಾಪದ ಇಲ್ಲದಂತೆ ಬರೆಯುವುದು ನಿಷೇಧ ರೂಪ ಅಂತ. ನೋಡಿ, ಅವರು ಮಾಡುತ್ತಾರೆ, ಮಾಡುವುದಿಲ್ಲ. ಕ್ರಿಯಾಪದವನ್ನ ಹೇಳ್ತಕ್ಕಂಥ ಪದಗಳನ್ನ ಅಲ್ಲಿ ಕ್ರಿಯೆ ನಡೆದಿಲ್ಲ ಅಂತಕ್ಕಂಥ ಹೇಳುವುದನ್ನೇ ನಿಷೇಧ ರೂಪ ಅಂತ. ನಿಷೇಧ ರೂಪ ಅಂತ. ಇಲ್ಲಿ ನೋಡೋಣ, ಇಲ್ಲಿ ಕೆಲವೊಂದು ಪದಗಳನ್ನು ನಾವು ನೋಡೋಣ. ಹೋಗುವನು, ಬರುವನು, ನೋಡಿದ್ದಳು, ಇನ್ನ ನೋಡುವರು, ನೋಡುವರು, ಇನ್ನ ನೋಡುವರು, ಇನ್ನ ತರುವರು, ತರುವರು, ಹಾಡುವರು,
ಹಾಡುವರು. ಇನ್ನು ಆಡಿದರು, ಆಡಿದರು, ಆಡಿತು, ಆಡಿತು. ಹೋಗುವಿರಿ, ಹೋಗುವಿರಿ. ಇಲ್ಲಿ ಕೇಳುವರು, ಕೇಳುವರು. ತಿನ್ನುವರು, ತಿನ್ನುವಳು. ಇನ್ನು ತಿನ್ನು, ತಿನ್ನು. ಹಾಡುವೆ, ಹಾಡುವೆ. ಇನ್ನು ಬರೆಯುವನು, ಮಾಡುವೆ, ಮಾಡುವೆ. ಇನ್ನು ಕರೆಯುವುದು, ನೋಡುವುದು, ಇಲ್ಲಿ ಇಲ್ಲಿ ಇದ್ದಿರತಕ್ಕಂಥ ಪದಗಳನ್ನು ನಾವು ಸ್ವಲ್ಪ ಗಮನಿಸೋಣ. ಹೋಗುವರು, ಬರುವರು, ನೋಡಿದ್ದಳು, ನೋಡುವರು, ತರುವರು, ಹಾಡುವರು, ಹಾಡಿದ್ದರು, ಹಾಡಿತು, ಹೋಗುವಿರಿ, ಕೇಳುವರು, ಕೇಳುವರು, ತಿನ್ನುವಳು, ತಿನ್ನು, ಹಾಡುವೆ, ಬರೆಯುವೆ, ಮತ್ತು ಬರೆಯುವರು, ಮಾಡುವೆ, ನೋಡುವರು. ಈ ಎಲ್ಲ ಪದಗಳನ್ನು ನಾವು ಕ್ರಿಯೆಯನ್ನು ಸೂಚಿಸ್ತಾ ಇದ್ದೇವೆ. ಹೋಗುವರು, ಅವನು ಹೋಗುವನು, ಅವನು ಶಾಲೆಗೆ ಹೋಗುವನು, ಅವರು ಬರುವರು, ಅವಳು ನೋಡಿದ್ದಳು, ಅವರು ನೋಡುವರು, ಅವರು ಅದನ್ನು ತರುವರು, ಹಾಡುವರು. ಈ ಎಲ್ಲ ಪದಗಳ ಕ್ರಿಯಾಪದಗಳ ಸೂಚಿಸ್ತಾ ಇವೆ. ಈ ಕ್ರಿಯೆಯನ್ನ ಸೂಚಿಸ್ತಕ್ಕಂಥ ಶಬ್ದಗಳನ್ನ ಕ್ರಿಯೆಯನ್ನ ಸೂಚಿಸದೆ ನಿಷೇಧ ಅಂದ್ರೆ ಆ ಪದಗಳನ್ನ ಕ್ರಿಯೆ ಸೂಚಿಸಬಾರದು. ಕ್ರಿಯೆಯನ್ನ ಸೂಚಿಸದೆ ಇದ್ದಿರತಕ್ಕಂಥ ಪದಗಳನ್ನಾಗಿ ನಾವು ಮಾರ್ಪಾಡು ಮಾಡುವುದೇ ನಿಷೇಧ ರೂಪ. ಉದಾಹರಣವಾಗಿ ಹೋಗುವನು, ಅವನು ಶಾಲೆಗೆ ಹೋಗುವನು, ಸರಿನಾ? ಇದರ ನಿಷೇಧ ರೂಪ ಏನು? ಹೋಗನು, ಹೋಗನು. ಅವನು ಶಾಲೆಗೆ ಹೋಗನು. ಇಲ್ಲಿ ಮೊದಲೇ ನಾವು ಅವನು ಶಾಲೆಗೆ ಹೋಗುವನು, ಶಾಲೆಗೆ ಹೋಗ್ತಾನಂತ, ಅವನು ಹೋಗನು ಅನ್ನೋದರ ರೂಪನೇ ಹೋಗುವನು ಅಂತ. ಇನ್ನ ಬರುವರು, ಬರುವರು, ಅವರು ಬರುವರು, ಬಾರರು. ನೋಡಿದ್ದಳು, ನೋಡರು, ನೋಡರು, ನೋಡುವರು, ನೋಡಳು. ಇಲ್ಲಿ ನೋಡುವರು, ನೋಡರು, ತರುವರು, ತಾರರು, ಹಾಡುವರು, ಹಾಡರು, ಹಾಡರು, ಆಡುವರು, ಆಡಿದರು, ಆಡರು. ಇಲ್ಲಿ ಆಡಿದು, ಆಡದು, ಹೋಗುವಿರಿ, ಹೋಗರು, ಇಲ್ಲಿ ಕೇಳುವರು, ಕೇಳರು,
ತಿನ್ನಳು, ತಿನ್ನುವಳು, ತಿನ್ನಳು, ತಿನ್ನನು, ತಿನ್ನನು, ಹಾಡುವೆ. ಇಲ್ಲಿ ಹಾಡುವೆ, ಹಾಡದವನು, ಇನ್ನ ಬರೆಯುವನು, ಬರೆಯನು, ಮಾಡುವೆ, ಮಾಡನು, ನೋಡುವರು, ನೋಡರು, ನೋಡುವುದು, ನೋಡರು. ಇಲ್ಲಿ ಹೋಗುವನು ಅಂದ್ರೆ ಹೋಗ್ತಾ ಇದ್ದಾನೆ, ಇಲ್ಲಿ ಹೋಗ್ತಾ ಇಲ್ಲ. ಬರುವನು ಬರ್ತಾ ಇದ್ದಾನೆ, ಬರ್ತಾ ಇಲ್ಲ. ನುಡಿದಳು, ನೋಡಿದಳು, ನೋಡಲು, ನೋಡುವರು, ನೋಡಲು. ಇಲ್ಲಿ ತರುವರು, ತಾಳಲು, ಹಾಡುವರು, ಹಾಡಲು, ಆಡಿದರು, ಆಡಲು, ಆಡಲು, ಆಡಿತು, ಆಡಲು, ಹೋಗುವಿರಿ, ಹೋಗುವರು. ಇಲ್ಲಿ ಕೇಳುವರು, ಕೇಳಲು, ತಿನ್ನುವಳು, ತಿನ್ನಲು, ತಿನ್ನು, ತಿನ್ನಲು, ಹಾಡುವೆ, ಹಾಡದವನು, ಬರೆಯುವೆನು, ಬರೆಯನು, ಮಾಡುವೆ, ಮಾಡಲು, ನೋಡುವರು, ನೋಡಲು. ಇಲ್ಲಿ ನಿಷೇಧ ಅಂದ್ರೆ ಏನು ಅಂತ, ಕ್ರಿಯಾಪದವನ್ನ ಸೂಚಿಸ್ತಕ್ಕಂಥ ಪದಗಳನ್ನ ಕ್ರಿಯಾಪದವನ್ನ ಸೂಚಿಸಿಲ್ಲತಕ್ಕಂಥ ಪದಗಳನ್ನಾಗಿ ಮಾರ್ಪಡಿಸುವುದೇ ನಿಷೇಧ ರೂಪ ಅಂತ ನಾವು ಕರಿತೇವೆ. ಇಲ್ಲಿವರೆಗೆ ಕ್ರಿಯಾಪದಗಳಂದ್ರೆ ಏನು, ಧಾತು ಅಂದ್ರೆ ಏನು, ಕಾಲಸೂಚಕ ಅಂದ್ರೆ ಏನು, ನಿಷೇಧಾರ್ಥದ ರೂಪಗಳೇನು ಅನ್ನುವುದನ್ನ ನಾವು ದ್ವಿತೀಯ PUC ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ನಾವು ಇಲ್ಲಿ ಕೆಲವೊಂದು ಪದಗಳನ್ನು ಚರ್ಚೆ ಮಾಡಿದ್ದೇವೆ. ಇಂದಿನ ಮುಂದಿನ ತರಗತಿಯಲ್ಲಿ ಗಾದೆ, ಪ್ರಬಂಧ, ಪತ್ರ ಲೇಖನವನ್ನು ಕುರಿತು ನಾವು ಇನ್ನೂ ಚರ್ಚೆ ಮಾಡಬೇಕಾಗಿದೆ ಅಂತ ಹೇಳುವುದರ ಮೂಲಕ ಇಂದಿನ ತರಗತಿಗೆ ನಾನು ಇನ್ನು ಸಂಪೂರ್ಣ ವಿರಾಮ ನೀಡುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು.